ನಮಸ್ಕಾರ. ಒಂದು ದೇಶದ ಜನಗಣತಿ ಅಂದ್ರೆ ನೂರಾರು ಕೋಟಿ ಜನರನ್ನ ಲೆಕ್ಕ ಹಾಕೋದು. ಅಬ್ಬಾ, ಎಂತಹ ದೊಡ್ಡ ಕೆಲಸ ಅಲ್ವಾ? ಆದ್ರೆ ಇದರ ಹಿಂದೆ ಒಂದು ಅದ್ಭುತವಾದ ವ್ಯವಸ್ಥೆ ಇದೆ ಅನ್ನೋದು ಗಮನಕ್ಕೆ ಬಂದಿದೆಯಾ? ಬನ್ನಿ ಇವತ್ತು ಆ ವ್ಯವಸ್ಥೆಯ ಒಳಗೆ ಇಳಿದು ನೋಡೋಣ, ಅದರ ರಚನೆ ಹೇಗಿದೆ ಅಂತ. ನೂರಾರು ಕೋಟಿ ಅಂದ್ರೆ 1 ಬಿಲಿಯನ್ಗಿಂತ ಹೆಚ್ಚು ಜನರನ್ನ ಒಬ್ಬೊಬ್ಬರಾಗಿ ನಿಖರವಾಗಿ ಎಣಿಸ್ಬೇಕು. ಸುಮ್ಮನೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಇದು ಎಂಥ ದೊಡ್ಡ ಸವಾಲು. ಇಷ್ಟು ದೊಡ್ಡ ಕಠಿಣ ಕೆಲಸವನ್ನ ಹೇಗೆ ತಾನೇ ಮಾಡ್ತಾರೆ? ಇದರ ಹಿಂದೆ ಯಾವ ರೀತಿಯ ಪ್ಲಾನ್ ಇರ್ಬೋದು? ಅದಕ್ಕೆ ಉತ್ತರ ನಿಜ ಹೇಳಬೇಕಂದ್ರೆ ಆಶ್ಚರ್ಯ ಆಗುವಷ್ಟು ಸಿಂಪಲ್ ಆಗಿದೆ. ಇಡೀ ದೇಶವನ್ನೇ ಚಿಕ್ಕ ಚಿಕ್ಕ ಸುಲಭವಾಗಿ ನಿಭಾಯಿಸಬಹುದಾದ ಭೌಗೋಳಿಕ ತುಂಡುಗಳಾಗಿ ಒಡೆಯೋದು. ಹೌದು, ಕೇಳಿದು ಸರಿ, ಎಲ್ಲವೂ ಶುರುವಾಗೋದೇ ಒಂದು ನಕ್ಷೆಯಿಂದ. ಇಲ್ಲಿ ಪ್ರತಿಯೊಂದು ಇಂಚ್ ಜಾಗವೂ ಲೆಕ್ಕಕ್ಕೆ ಬರುತ್ತೆ. ಸರಿ, ಹಾಗಾದ್ರೆ ನಮ್ಮ ಈ ಪಯಣ ಹೇಗೆ ಸಾಗುತ್ತೆ ನೋಡೋಣ. ನಾವು ಮೊದಲು ಜನಗಣತಿ ನಕ್ಷೆಯಿಂದ ಶುರು ಮಾಡ್ತೀವಿ. ಆಮೇಲೆ ಆಸ್ತಿ ಅಂದ್ರೆ ಏನು ಅಂತ ನೋಡ್ತೀವಿ. ಆಮೇಲೆ ಕಟ್ಟಡ, ಅದರೊಳಗಿನ ಮನೆ, ಮತ್ತು ಕೊನೆಗೆ ಆ ಮನೆಯಲ್ಲಿರೋ ಕುಟುಂಬವನ್ನ ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋವರೆಗೂ ಹೋಗೋಣ. ಸರಿ, ಹಾಗಾದ್ರೆ ಮೊದಲನೇ ಹೆಜ್ಜೆ. ಈ ಇಡೀ ಸಿಸ್ಟಮ್ನ ಅತಿ ದೊಡ್ಡ ಯೂನಿಟ್, ಅದನ್ನ ಮನೆ ಪಟ್ಟಿ ಬ್ಲಾಕ್ ಅಥವಾ ಶಾರ್ಟ್ ಆಗಿ HLB ಅಂತ ಕರೀತಾರೆ. ಅದರ ಬಗ್ಗೆನೇ ಮೊದಲು ತಿಳ್ಕೊಳ್ಳೋಣ. ಹಾಗಾದ್ರೆ ಈ HLB ಅಂದೆ ಏನು? ಯೋಚನೆ ಮಾಡಿ. ಇದು ಒಬ್ಬ ಸೆನ್ಸಸ್ ಆಫೀಸರ್ಗೆ ಅಥವಾ ಗಣತಿದಾರನಿಗೆ ಕೊಟ್ಟಿರೋ ಒಂದು ನಿರ್ದಿಷ್ಟ ಏರಿಯಾ. ಆ ಜನಗಣತಿ ಮುಗಿಯೋವರೆಗೂ ಆ ಏರಿಯಾನೇ ಅವರ ಪ್ರಪಂಚ. ಅಲ್ಲಿನ ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಮೂಲೆಗೂ ಅವರು ಹೋಗ್ಲೇಬೇಕು, ತಪ್ಪಿಸುವಂತೇ ಇಲ್ಲ. ಈ ಚಿತ್ರದಲ್ಲಿ ನೋಡಿ, ಒಂದು ಇಡೀ ಏರಿಯಾವನ್ನೇ ಹೇಗೆ ಸ್ಪಷ್ಟವಾದ ಗೆರೆಗಳನ್ನ ಹಾಕಿ ಒಂದು ಬ್ಲಾಕ್ ಆಗಿ ಬೇರ್ಪಡಿಸಿದ್ದಾರೆ. ಜನಗಣತಿಯಲ್ಲಿ ಇದು ಮೊದಲನೇ ಹೆಜ್ಜೆ ಮತ್ತು ಅಷ್ಟೇ ಮುಖ್ಯವಾದ ಹೆಜ್ಜೆ ಕೂಡ. ಇದು ನೋಡಿ, ಒಂದು ರಿಯಲ್ ಮ್ಯಾಪ್. ಈ ಹಳದಿ ಲೈನ್ ಇದೆಯಲ್ವಾ, ಅದರೊಳಗಿರೋ ಜಾಗನೇ ಒಂದು HLB. ಒಬ್ಬ ಗಣಿತಿದಾರನ ಮೊದಲ ಕೆಲಸವೇ ಈ ಗಡಿಗಳನ್ನ ಪಕ್ಕಾ ಅರ್ಥ ಮಾಡ್ಕೊಳ್ಳೋದು. ಯಾಕೆ ಗೊತ್ತಾ? ಒಂದೇ ಒಂದು ಮನೆ ಕೂಡ ಲೆಕ್ಕದಿಂದ ಮಿಸ್ ಆಗ್ಬಾರ್ದು ಅನ್ನೋದು ಉದ್ದೇಶ. ಓಕೆ, ಈಗ ಆ ಬ್ಲಾಕ್ನಿಂದ ಒಂದು ಸ್ಟೆಪ್ ಒಳಗೆ ಹೋಗೋಣ. ಅಂದ್ರೆ ಒಂದು ಪ್ರತ್ಯೇಕ ಪ್ರಾಪರ್ಟಿ ಕಡೆಗೆ. ಇದನ್ನ ಜನಗಣತಿಯ ಟೆಕ್ನಿಕಲ್ ಭಾಷೆಯಲ್ಲಿ ಆವರಣ ಅಥವಾ ಪ್ರೆಮಿಸಸ್ ಅಂತ ಕರೀತಾರೆ. ಜನಗಣತಿಯಲ್ಲಿ ಈ ಆವರಣದ ಡೆಫಿನೇಷನ್ ತುಂಬಾನೇ ಸರಳ. ಒಂದು ಬಿಲ್ಡಿಂಗ್ ಮತ್ತೆ ಅದು ಕಟ್ಟಿರೋ ಜಾಗ, ಇಷ್ಟೇ. ಇವೆರಡೂ ಸೇರಿ ಒಂದು ಆವರಣ. ಅದಕ್ಕೆ ಕಾಂಪೌಂಡ್, ಗೋಡೆ ಇದೆಯೋ ಇಲ್ಲವೋ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅಂದ್ರೆ ನಾವು ಮೊದಲು ನೋಡಿದ್ವಲ್ಲ, ಒಂದು ದೊಡ್ಡ HLB, ಅದ್ರೊಳಗೆ ಇಂತಹ ನೂರಾರು ಆವರಣಗಳು ಇರ್ಬೋದು. ಇದು ಆ ದೊಡ್ಡ ಪಜಲ್ನ ಒಂದು ಚಿಕ್ಕ, ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಪೀಸ್ ಇದ್ದ ಹಾಗೆ. ಉದಾಹರಣೆಗೆ ಈ ಮಾಡ್ರನ್ ಮನೆ ನೋಡಿ, ಸುತ್ತಲೂ ಒಂದು ಕ್ಲಿಯರ್ ಆದ ಕಾಂಪೌಂಡ್ ವಾಲ್ ಇದೆ. ಈ ಮನೆ ಮತ್ತೆ ಅದರ ಸುತ್ತಲಿನ ಜಾಗ ಇವೆರಡೂ ಸೇರಿ ಪರ್ಫೆಕ್ಟ್ ಆಗಿ ಒಂದು ಆವರಣ ಅಂತ ಹೇಳಬಹುದು. ರೈಟ್. ಈಗ ಇನ್ನೊಂದು ಸ್ಟೆಪ್ ಝೂಮ್ ಇನ್ ಮಾಡೋಣ, ಅಂದ್ರೆ ಕಟ್ಟಡದ ಕಡೆಗೆ. ಆದ್ರೆ ಒಂದ್ ನಿಮಿಷ, ಜನಗಣತಿಯಲ್ಲಿ ಕಟ್ಟಡ ಅಂದ್ರೆ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾನೇ ಬೇರೆ, ತುಂಬಾನೇ ವಿಶಾಲವಾದ ಅರ್ಥ ಇದೆ. ಹಾಗಾದ್ರೆ ಸೆನ್ಸಸ್ ಪ್ರಕಾರ ಕಟ್ಟಡ ಅಂತ ಯಾವುದನ್ನೆಲ್ಲ ಕರೀತಾರೆ? ಉತ್ತರ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಸರಿ, ಹಾಗಾದ್ರೆ ಒಂದು ಚಿಕ್ಕ ಕ್ವಿಜ್ ಟೈಮ್. ಈ ಚಿತ್ರದಲ್ಲಿರೋ ಹುಲ್ಲಿನ ಗುಡಿಸಲು ಇದೊಂದು ಕಟ್ಟಡನಾ? ಹಾಗಾದ್ರೆ ಪಕ್ಕದಲ್ಲಿರೋ ಈ ಬೃಹತ್ ಗಾಜಿನ ಸ್ಕೈಸ್ಕ್ರೇಪರ್ ಏನಂತೀರಾ? ಇನ್ನೂ ಮುಗಿದಿಲ್ಲ. ಈ ಚಿಕ್ಕ ಮೆಟಲ್ ವರ್ಕ್ಶಾಪ್ ಬಗ್ಗೆ ಏನ್ ಹೇಳಬಹುದು? ಇನ್ನು ಈ ದೇವಸ್ಥಾನ, ಚರ್ಚ್, ಮಸೀದಿ ಅಂತಹ ಪೂಜಾ ಸ್ಥಳಗಳು, ಇವೆಲ್ಲವೂ ಕಟ್ಟಡಗಳ ಕ್ಯಾಟಗರಿಗೆ ಬರುತ್ತಾ? ಮತ್ತು ಉತ್ತರ ಎಲ್ಲಿದೆ? ಜನಗಣತಿಯ ನಿಯಮ ತುಂಬಾ ಸಿಂಪಲ್. 4 ಗೋಡೆ ಇರಬೇಕು, ಮೇಲೆ ಒಂದು ಸೂರಿರ್ಬೇಕು, ಮತ್ತೆ ಮನುಷ್ಯರು ಒಳಗೆ ಹೋಗಕ್ಕೆ ದಾರಿ ಇರಬೇಕು. ಅಷ್ಟೇ. ಅಂದ್ರೆ ನಾವು ಇಷ್ಟೊತ್ತು ನೋಡಿದ ಪ್ರತಿಯೊಂದು ಉದಾಹರಣೆಯೂ ಹೌದು, ಒಂದು ಕಟ್ಟಡವೇ. ಓಕೆ, ಈಗ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ. ಇದು ಸ್ವಲ್ಪ ಕನ್ಫ್ಯೂಸ್ ಕೂಡ ಮಾಡ್ಬೋದು. ಅದೇನಂದ್ರೆ ಕಟ್ಟಡಕ್ಕೂ ಜನಗಣತಿ ಮನೆಗೂ ಇರೋ ವ್ಯತ್ಯಾಸ. ಈ ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅನ್ನೇ ತಗೊಳ್ಳಿ. ಜನಗಣತಿಯ ಲೆಕ್ಕದಲ್ಲಿ ಈ ಇಡೀ ಸ್ಟ್ರಕ್ಚರ್ ಒಂದೇ ಒಂದು ಕಟ್ಟಡ. ಹೌದು, ಜಸ್ಟ್ ಒನ್ ಬಿಲ್ಡಿಂಗ್. ಅರೇ, ಇದು ಒಂದೇ ಕಟ್ಟಡ ಆದ್ರೆ ಹಾಗಾದ್ರೆ ಇದರೊಳಗೆ ಎಷ್ಟು ಜನಗಣತಿ ಮನೆಗಳು ಇವೆ? ಇದೇ ನೋಡಿ ಅಸಲಿ ಪ್ರಶ್ನೆ. ಇದ್ಕೆ ಉತ್ತರ ಸಿಗ್ಬೇಕಂದ್ರೆ 2 ಸಿಂಪಲ್ ರೂಲ್ಸ್ ನೋಡ್ಬೇಕು. ಒಂದು ಜಾಗ ಜನಗಣತಿ ಮನೆ ಅಂತ ಕರೆಸ್ಕೊಳ್ಬೇಕಾದ್ರೆ ರೂಲ್ ನಂಬರ್ 1, ಅದನ್ನ ಒಂದು ಸಪರೇಟ್ ಯೂನಿಟ್ ಅಂತ ಗುರುತಿಸ್ಬೇಕು. ರೂಲ್ ನಂಬರ್ 2, ಅದಕ್ಕೆ ತನ್ನದೇ ಆದ, ಬೇರೆಯವರ ಮೇಲೆ ಡಿಪೆಂಡ್ ಆಗದ ಒಂದು ಮುಖ್ಯ ದ್ವಾರ ಇರಬೇಕು.
ಅದಕ್ಕೆ ನೋಡಿ, ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅನ್ನೋದು ಒಂದೇ ಕಟ್ಟಡ ಆದ್ರೂ ಅದರೊಳಗಿರೋ ಪ್ರತಿಯೊಂದು ಫ್ಲ್ಯಾಟ್ ಕೂಡ ಒಂದೊಂದು ಜನಗಣತಿ ಮನೆಯಾಗುತ್ತೆ. ಫೈನಲಿ ನಾವು ನಮ್ಮ ಪಯಣದ ಕೊನೆ ಹಂತಕ್ಕೆ ಬಂದ್ವಿ. ಜನರನ್ನ ಲೆಕ್ಕ ಹಾಕೋ ಅತಿ ಚಿಕ್ಕ ಮತ್ತು ಮೂಲ ಘಟಕ ಅದೇ ಕುಟುಂಬ. ಈ ಕುಟುಂಬದ ಡೆಫಿನಿಷನ್ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸಾಮಾನ್ಯವಾಗಿ ಒಂದೇ ಕಡೆ ವಾಸ ಮಾಡ್ತಾ ಒಂದೇ ಅಡಿಗೆ ಮನೆಯಿಂದ ಊಟ ಮಾಡುವ ಜನರ ಗುಂಪು. ಇದೇ ನೋಡಿ ಜನಗಣತಿಯಲ್ಲಿ ಕುಟುಂಬ ಅಂದ್ರೆ. ಇದರ ಅರ್ಥ ಏನ್ ಗೊತ್ತಾ? ಕೆಲವು ರೂಮ್ಮೇಟ್ಗಳು ಒಟ್ಟಿಗಿದ್ದು ಒಂದೇ ಕಿಚನ್ ಶೇರ್ ಮಾಡ್ತಿದ್ರೆ ಜನಗಣತಿಯ ಲೆಕ್ಕದಲ್ಲಿ ಅವರೆಲ್ಲ ಒಂದೇ ಕುಟುಂಬ. ಆದ್ರೆ ಅದೇ ಮನೆಯಲ್ಲಿರೋ ಒಬ್ಬ ಕೆಲ್ಸದವರು ತಮ್ಗಾಗೆ ಬೇರೆ ಅಡಿಗೆ ಮಾಡ್ಕೊಳ್ತಿದ್ರೆ ಅವರನ್ನ ಒಂದು ಸಪ್ರೇಟ್ ಕುಟುಂಬ ಅಂತ ಲೆಕ್ಕ ಹಾಕ್ಲಾಗುತ್ತೆ. ಹಾಗಾದ್ರಿ ಇಷ್ಟೊತ್ತು ನೋಡಿದ್ದನ್ನ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ. ಮೊದಲು ಬರೋದು ಒಂದು ದೊಡ್ಡ ಮನೆಪಟ್ಟಿ ಬ್ಲಾಕ್. ಅದರ ಒಳಗೆ ಹಲವಾರು ಆವರಣಗಳು. ಪ್ರತಿಯೊಂದು ಆವರಣದ ಒಳಗೆ ಕಟ್ಟಡ. ಆ ಕಟ್ಟಡದ ಒಳಗೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಜನಗಣತಿ ಮನೆ. ಮತ್ತು ಕೊನೆಗೆ ಪ್ರತಿಯೊಂದು ಜನಗಣತಿ ಮನೆಯ ಒಳಗೆ ಕುಟುಂಬ. ನೋಡಿದ್ರ, ಒಂದರೊಳಗೊಂದು ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಈ ವ್ಯವಸ್ಥೆಯನ್ನ. ಇಂಥ ಒಂದು ಬೃಹತ್ ಕೆಲಸವನ್ನ ಮುಗಿಸೋಕೆ ಎಂಥ ಒಂದು ಅದ್ಭುತವಾದ ಲಾಜಿಕಲ್ ಸಿಸ್ಟಮ್ ಅಲ್ವಾ? ನಮ್ಮ ಸುತ್ತಮುತ್ತ ದಿನನಿತ್ಯದ ಜೀವನದಲ್ಲೇ ನಮ್ಮ ಕಣ್ಣಿಗೆ ಕಾಣದೆ ಇದೇ ರೀತಿ ಒಂದು ಗುಪ್ತ ತರ್ಕದ ಮೇಲೆ ನಡೀತಕ್ಕಂಥ ಬೇರೆ ಯಾವ್ಯಾವ ವ್ಯವಸ್ಥೆಗಳು ಇರಬಹುದು? ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ.